ಇರುವೆಗಳ ಎಂತಹ ಅದ್ಭುತ ಆವಿಷ್ಕಾರ! ವಿಜ್ಞಾನಿಗಳು ಕಂಡುಹಿಡಿದಿರುವ ಪ್ರಕಾರ ಇರುವೆಗಳು ಚಳಿಗಾಲಕ್ಕಾಗಿ ಸಂಗ್ರಹಿಸಬೇಕಾದ ಧಾನ್ಯಗಳು ಮತ್ತು ಬೀಜಗಳನ್ನು ಸಂಗ್ರಹಿಸಿದ ನಂತರ ಅವುಗಳನ್ನು ತಮ್ಮ ಗೂಡುಗಳಲ್ಲಿ ಸಂಗ್ರಹಿಸುವ ಮೊದಲು ಅರ್ಧ ಭಾಗಗಳಾಗಿ ಒಡೆಯುತ್ತವೆ. ಏಕೆಂದರೆ ಬೀಜಗಳನ್ನು ಅರ್ಧದಷ್ಟು ಒಡೆಯುವ ಮೂಲಕ ಅತ್ಯಂತ ಪರಿಪೂರ್ಣ ಪರಿಸ್ಥಿತಿಗಳ ಹೊರತಾಗಿಯೂ ಅವು ಮೊಳಕೆಯೊಡೆಯುವುದನ್ನು ತಡೆಯುತ್ತದೆ. ಆದರೆ ಇರುವೆ ಗೂಡಿನಲ್ಲಿ ಸಂಗ್ರಹವಾಗಿರುವ ಕೊತ್ತಂಬರಿ ಬೀಜಗಳನ್ನು ಯಾವಾಗಲೂ 2 ತುಂಡುಗಳ ಬದಲು 4 ತುಂಡುಗಳಾಗಿ ಒಡೆಯಲಾಗುತ್ತದೆ ಎಂದು ಕಂಡುಹಿಡಿದಾಗ ವಿಜ್ಞಾನಿಗಳು ದಿಗ್ಭ್ರಮೆಗೊಂಡರು. ಕೆಲವು ಪ್ರಯೋಗಾಲಯ ಸಂಶೋಧನೆಯ ನಂತರ ಕೊತ್ತಂಬರಿ ಬೀಜವು 2 ಭಾಗಗಳಾಗಿ ವಿಂಗಡಿಸಲ್ಪಟ್ಟ ನಂತರವೂ ಮೊಳಕೆಯೊಡೆಯುವ ಏಕೈಕ ಬೀಜವಾಗಿದೆ. ಆದರೆ ಅದನ್ನು 4 ಭಾಗಗಳಾಗಿ ವಿಂಗಡಿಸಿದ ನಂತರವೂ ಮೊಳಕೆಯೊಡೆಯಲು ಸಾಧ್ಯವಿಲ್ಲ ಎಂದು ವಿಜ್ಞಾನಿಗಳು ಕಂಡುಹಿಡಿದರು. ಹಾಗಾದರೆ ಈ ಸಣ್ಣ ಸಣ್ಣ ಜೀವಿಗಳಿಗೆ ಇದೆಲ್ಲ ಹೇಗೆ ತಿಳಿದಿತ್ತು? ಮತ್ತು ನಾವು ಮನುಷ್ಯರು, ನಾವು ದೇವರ ಏಕೈಕ ಬುದ್ಧಿವಂತ ಸೃಷ್ಟಿಗಳು ಎಂದು ಭಾವಿಸಿದ್ದೇವೆ. ಸತ್ಯವೆಂದರೆ ನಮಗೆ ಬಹಳ ಕಡಿಮೆ ತಿಳಿದಿದೆ ಮತ್ತು ಪ್ರತಿಯೊಂದು ಜೀವಿಯಿಂದ ಕಲಿಯಲು ಬಹಳಷ್ಟು ಇದೆ. ಅದು ತುಂಬ ಚಿಕ್ಕದಾಗಿದ್ದರೂ ಸಹ ದೇವರು ಕೇವಲ ಶ್ರೇಷ್ಠ ಮತ್ತು ನಿಷ್ಪಕ್ಷಪಾತ. ಮಾನವ ದೇಹದ ಬಗ್ಗೆ ಸಂಗತಿಗಳ ಪಟ್ಟಿ. ಮಾನವನ ದೇಹದಲ್ಲಿ ಮೂಳೆಗಳ ಸಂಖ್ಯೆ 206, ಸ್ನಾಯುಗಳ ಸಂಖ್ಯೆ 639, ಮೂತ್ರಪಿಂಡಗಳ ಸಂಖ್ಯೆ 2, ಹಾಲಿನ ಹಲ್ಲುಗಳ ಸಂಖ್ಯೆ 20, ಪಕ್ಕೆಲುಬುಗಳ ಸಂಖ್ಯೆ 24, 12 ಜೋಡಿ. ಹೃದಯ ಕೋಣೆ ಸಂಖ್ಯೆ 4, ಅತಿ ದೊಡ್ಡ ಅಪಧಮನಿ ಮಹಾ ಅಪಧಮನಿ. ಸಾಮಾನ್ಯ ರಕ್ತದೊತ್ತಡ 120 ರಿಂದ 80 mmHg. ರಕ್ತದ pH 7.4. ಬೆನ್ನು ಮೂಳೆಯಲ್ಲಿರುವ ಕಶೇರುಕ ಖಂಡಗಳ ಸಂಖ್ಯೆ 33, ಕುತ್ತಿಗೆಯಲ್ಲಿರುವ ಕಶೇರುಕಗಳ ಖಂಡಗಳ ಸಂಖ್ಯೆ 7, ಮಧ್ಯ ಕಿವಿಯಲ್ಲಿರುವ ಮೂಳೆಗಳ ಸಂಖ್ಯೆ 6, ಮುಖದಲ್ಲಿರುವ ಮೂಳೆಗಳ ಸಂಖ್ಯೆ 14, ತಲೆಬುರುಡೆಗಳಲ್ಲಿರುವ ಮೂಳೆಗಳ ಸಂಖ್ಯೆ 22, ಎದೆಯಲ್ಲಿರುವ ಮೂಳೆಗಳ ಸಂಖ್ಯೆ 25, ತೋಳುಗಳಲ್ಲಿರುವ ಮೂಳೆಗಳ ಸಂಖ್ಯೆ ಪ್ರತಿ ತೋಳಿಗೆ 3, ಹ್ಯೂಮರಸ್ ತ್ರಿಜ್ಯ ಉಲ್ನ. ಮಾನವ ತೋಳಿನಲ್ಲಿರುವ ಸ್ನಾಯು ಸಂಖ್ಯೆ 72. ಹೃದಯದಲ್ಲಿರುವ ಪಂಪ್ಗಳ ಸಂಖ್ಯೆ 2. ಅತಿ ದೊಡ್ಡ ಅಂಗ ಚರ್ಮ. ಅತಿ ದೊಡ್ಡ ಗ್ರಂಥಿ ಯಕೃತ್ತು. ಅತಿ ದೊಡ್ಡ ಕೋಶ ಹೆಣ್ಣು ಅಂಡಾಣು. ಚಿಕ್ಕ ಕೋಶ ವೀರ್ಯ. ಚಿಕ್ಕ ಮೂಳೆ ಸ್ಟೆಪ್. ಮಧ್ಯ ಕಿವಿ. ಮೊದಲ ಅಂಗಾಂಗ ಕಸಿ. ಸಣ್ಣ ಕರುಳಿನ ಸರಾಸರಿ ಉದ್ದ 7 ಮೀಟರ್ ವಯಸ್ಕರು. ದೊಡ್ಡ ಕರುಳಿನ ಸರಾಸರಿ ಉದ್ದ 1.5 ಮೀಟರ್. ನವಜಾತ ಶಿಶುವಿನ ಸರಾಸರಿ ತೂಕ 3 kg ಜನನದ ಸಮಯದಲ್ಲಿ. ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.